ತನ್ನ ಪಕ್ಕೆಯಿಂದ ರಕ್ತವನ್ನು ನೀರನ್ನು ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಈ ಮುಂಜಾನೆ ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯ ಧ್ಯಾನದ ಈ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ರಕ್ತದ ಮಹತ್ವದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಓದಿ ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 34 ಮತ್ತು 35ನೇ ವಚನಗಳು. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 34 ಮತ್ತು 35ನೇ ವಚನಗಳು. ವಾಕ್ಯ ಹೀಗೆ ಬರ್ತದೆ: ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ. ಅವನ ಸಾಕ್ಷಿ ಸತ್ಯವೇ, ತಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು. ನೀವು ಸಹ ನಂಬಬೇಕೆಂದು ಇದನ್ನು ಹೇಳಿದ್ದಾನೆ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರ ಆತ್ಮನು ತಾನೇ ನಮ್ಮನ್ನು ಬಲಪಡಿಸಲಿ. ಪರಲೋಕದಲ್ಲೂ ನಮ್ಮ ತಂದೆಯು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ಪರಿಶುದ್ಧಾತ್ಮನು ತಾನೇ ನಮಗೆ ಇವುಗಳನ್ನ ಬೋಧಿಸಲಿ. ಕ್ರಿಸ್ತ ನಂಬಿಕೆಯಲ್ಲಿ ನಮ್ಮನ್ನು ದೃಢಪಡಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವೀಗ ಓದಿದ ಈ ಘಟನೆ ಇಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ತೂಗಾಡುತ್ತಿರುವಾಗ ನಡೆದ ಒಂದು ಸಂದರ್ಭ. ಇಲ್ಲಿ ಸಬ್ಬತ್ ದಿನ ಬರ್ತದೆ ಎನ್ನುವಂಥ ಕಾರಣಕ್ಕಾಗಿ ಶಿಲುಬೆ ಮೇಲೆ ತೂಗಾಡುತ್ತಿದ್ದ ಆ ದುಷ್ಕರ್ಮಿಗಳನ್ನು ಈಗ ಇಳಿಸಬೇಕಾಗ್ತದೆ. ಶಿಲುಬೆಗೆ ಏರಿಸಿದವರನ್ನು ಜೀವಂತವಾಗಿ ಇಳಿಸುವ ಒಂದು ಪದ್ಧತಿ ಇಲ್ಲ. ಅವರು ಸಾಯುವವರೆಗೂ ಅಲ್ಲೇ ಬಿಡ್ತಾರೆ. ಯಹೂದ ದೇಶದಲ್ಲಿ ಒಂದು ವೇಳೆ ಬೇರೆ ಯಾವುದೇ ದಿನದಲ್ಲಿ ಹಾಕಿದ್ರು ಸಬ್ಬತ್ ದಿನದ ಹಿಂದಿನ ದಿವಸದ ತನಕ ಅವ್ರನ್ನ ಶಿಲುಬೆ ಮೇಲೆ ಉಳಿಸ್ತಾರೆ. ಅಲ್ಲೇ ರಾತ್ರಿ ಹಗಲು ಅವರು ವೇದನೆ ಅನುಭವಿಸಬೇಕು. ಸಬ್ಬತ್ ದಿನವು ಇನ್ನನ್ನು ಸಂಜೆ ಸಮೀಪಿಸ್ತು ಎಂಬಂಥ ಸಂದರ್ಭ ಬರುವಾಗ ಅವರ ಜೀವ ಹೋಗುವಂಥ ಅಥವಾ ಅವರಿಂದ ಜೀವನ ಹೋಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಯೇಸುಕ್ರಿಸ್ತನ ಎರಡೂ ಪಕ್ಕಗಳಲ್ಲಿದ್ದ ದುಷ್ಕರ್ಮಿಗಳ ಮಂಡಿಗೆ ಅದಕ್ಕೆ ನೇಮಕವಾದ ಆಯುಧದಿಂದ ಹೊಡೆದು ಅವರಿಬ್ಬರು ಅಸುನೀಗ್ತಾರೆ. ಹಾಗೆ ಯೇಸುಕ್ರಿಸ್ತನ ಬಳಿಗೆ ಬರುವಾಗ ಆತನು ಈಗಾಗಲೇ ಪ್ರಾಣ ಬಿಟ್ಟಿರುವುದನ್ನು ಗಮನಿಸ್ತಾರೆ ಮತ್ತು ಆತನ ಕಾಲುಗಳನ್ನ ಮುರಿಲಿಲ್ಲ. ಇದೆಲ್ಲವೂ ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ನೆರವೇರಿದ ವಿಷಯ. ಕಾರಣ ಯೇಸುಕ್ರಿಸ್ತನ ಎಲುಬುಗಳಲ್ಲಿ ಒಂದೂ ಮುರಿದು ಹೋಗಬಾರದು. ಪಸ್ಕದ ಹಬ್ಬವನ್ನು ಆಚರಿಸುವಾಗ ಪಸ್ಕದ ಕುರಿಮರಿಯ ಎಲುಬುಗಳಲ್ಲಿ ಒಂದನ್ನೂ ಮುರಿಯಕೂಡದು. ಹೀಗೆ ಇದು ಯೇಸುಕ್ರಿಸ್ತನ ಕುರಿತಾಗಿ, ಕ್ರಿಸ್ತನ ಕುರಿತಾಗಿ, ಮೆಸ್ಸಿಯನ ಕುರಿತಾಗಿ ಇರುವಂಥ ಮತ್ತೊಂದು ಪ್ರವಾದನೆ. ಅದು ನೆರವೇರಿದೆ. ಈಗ ಏಸು ಪ್ರಾಣ ಬಿಟ್ಟಿರುವುದನ್ನು ಕಂಡ ಸಿಪಾಯಿಗಳಲ್ಲಿ ಒಬ್ಬನು ತನ್ನ ಈಟಿಂದ ಯೇಸುಕ್ರಿಸ್ತನ ಪಕ್ಕೆಗೆ ತಿವಿತಾನೆ. ಆಗ ಕೂಡಲೇ ಅಲ್ಲಿ ರಕ್ತವು ನೀರು ಹೊರಟು ಬಂದದನ್ನು ಇಲ್ಲಿ ದಾಖಲಿಸಲಾಗಿದೆ. ನಂತರದಲ್ಲಿ ಇಲ್ಲಿ ನಾವು ಗಮನಿಸತಕ್ಕ ಕೆಲವು ಪ್ರಾಮುಖ್ಯ ಪದವಿದೆ. ನಂತರದಲ್ಲಿ 35ನೇ ವಚನಕ್ಕೆ ಬರುವಾಗ ಅಲ್ಲಿ ಅದನ್ನು ಕಂಡವನೇ ಸಾಕ್ಷಿ ಹೇಳ್ತಾನೆ. ಒಂದೊಳ್ಳೆಯದು ಯೋಹಾನನು ಹೇಳಿರಲಿಕ್ಕೆ ಸಾಧ್ಯ. ಅವನ ಸಾಕ್ಷಿ ಸತ್ಯ ಎಂಬುದಾಗಿ ಹೇಳ್ತಾನೆ, ದೃಢಪಡಿಸ್ತಾನೆ. ಮತ್ತು ತಾನು ಹೇಳುವುದು ಸತ್ಯವೆಂದು ಅವನು ಸಹ ಬಲ್ಲ. ನಂತರದಲ್ಲಿ ಇದನ್ನು ಓದುವ ಕೇಳುವ ನಾವು ಸಹ ನಂಬಬೇಕು ಎಂಬುದೇ ಆತನ ಮುಖ್ಯವಾದ ಪ್ರಯತ್ನ. ಇಲ್ಲಿ ಇರುವಂಥ ಕೆಲವು ಪದಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಒಂದು, ರಕ್ತ ನೀರು, ನಂತರದಲ್ಲಿ ಸಾಕ್ಷಿ, ನಂತರದಲ್ಲಿ ನಂಬುವಂಥದ್ದು. ಇದೆಲ್ಲವೂ ಈ ಎರಡು ವಚನಗಳಲ್ಲಿ ನಾವು ಗಂಭೀರವಾಗಿ ಪರಿಗಣಿಸಬೇಕಾದಂಥ ಪದಗಳು. ರಕ್ತ ನೀರು, ಸಾಕ್ಷಿ, ನಂಬುವಂಥದ್ದು. ಇದರ ಒಂದು ಪ್ರಾಮುಖ್ಯವಾದ ಭಾಗಕ್ಕೆ ಬರುವುದಕ್ಕೆ ಮೊದಲು, ಅಂದರೆ 1ನೇ ಯೋಹಾನನ ಪತ್ರಿಕೆಯ 5ನೇ ಅಧ್ಯಾಯದಲ್ಲಿ ಇದರ ಕುರಿತು ಧ್ಯಾನಿಸುವುದಕ್ಕೆ ಮೊದಲು ಅನೇಕ ಸತ್ಯವೇದದ ಪಂಡಿತರು ಯೇಸುಕ್ರಿಸ್ತನ ಪಕ್ಕೆಯಿಂದ ಹರಿದ ರಕ್ತ ಮತ್ತು ನೀರು ಇದನ್ನ ಮಾತನಾಡುವಾಗ ಕೆಲವರು ಇದನ್ನು ಹೀಗೆ ವರ್ಣಿಸಿದ್ದಾರೆ. ಮೊದಲನೇ ಆದಾಮ, ಆತನ ಪಕ್ಕೆಯಿಂದ ಪಕ್ಕೆ ಭಾಗದಿಂದ ಹವ್ವಳು ನಿರ್ಮಿಸಲ್ಪಟ್ಟ ವಿಧದಲ್ಲಿ ಯೇಸುಕ್ರಿಸ್ತನ ಪಕ್ಕೆ ತಿವಿತದಲ್ಲಿ ಹರಿದು ಬಂದ ರಕ್ತ ನೀರು, ಇದರ ನಿಮಿತ್ತವಾಗಿ ಅಂದರೆ ಕಡೆಯ ಆದಾಮ ಎಂಬುದಾಗಿ ಕರೆಸಿಕೊಳ್ಳುವ ಯೇಸುಕ್ರಿಸ್ತನಿಂದ ಕ್ರಿಸ್ತನ ಸಭೆಯು
ಹೇಗೆ ಮೊದಲನೇ ಆದಾಮನಿಂದ ಹವ್ವಳು ನಿರ್ಮಿಸಲ್ಪಟ್ಟಳೋ ಹಾಗೆ ಕ್ರಿಸ್ತನ ಸಭೆಯು ನಿರ್ಮಿಸಲ್ಪಟ್ಟಿತೆಂಬುದಾಗಿ ಕೆಲವರು ಅದ್ಭುತವಾಗಿ ಈ ಭಾಗದಲ್ಲಿ ವಿವರಿಸಿದ್ದಾರೆ ಹಳೆಯ ಬೋಧಕರುಗಳು. ಇನ್ನು ಕೆಲವು ಬೋಧನೆಗಳಲ್ಲಿ ಇದನ್ನ ಈ ರೀತಿಯಾಗಿಯೂ ವರ್ಣಿಸಲಾಗಿದೆ. ಮೋಶೆಯ ನಂತರ ಇಸ್ರೇಲರ ನಾಯಕನಾಗಿದ್ದ ಇಸ್ರೇಲರ ನಾಯಕನಾಗಿದ್ದ ಯೆಹೋಶುವ ಇವನ ಮುಂದಾಳತ್ವದಲ್ಲಿ ಈಗ ಕಾನಾನ್ ದೇಶವನ್ನ ಸ್ವಾಧೀನಪಡಿಸಿಕೊಳ್ಳುವಂತ ಒಂದು ದೊಡ್ಡ ಪ್ರಕ್ರಿಯೆ ಆರಂಭವಾಗ್ತದೆ. ಅದರ ಮೂಲ ನಿವಾಸಿಗಳನ್ನ ಹೊರಡಿಸಿ ಈಗ ಕಾನಾನ್ ದೇಶವನ್ನ ಸ್ವಾಧೀನ ಮಾಡಿಕೊಳ್ಳುವಂಥದ್ದು. ಹೀಗೆ ಅವರು ಯೋರ್ದನ್ ನದಿಯನ್ನು ದಾಟಿ ಗಿಲ್ಗಾಲಿನಲ್ಲಿದ್ದು ನಂತರ ಅಲ್ಲಿಂದ ಈಗ ಎರಿಕೋವನ್ನು ಸ್ವಾಧೀನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬರ್ತದೆ. ಆಗ ಅವರು ಎರಿಕೋ ಪಟ್ಟಣವನ್ನ ಸ್ವಾಧೀನ ಮಾಡಿಕೊಳ್ಳುವಂತ ಈ ಸಂದರ್ಭದಲ್ಲಿ ಸಿದ್ದು ಇಲ್ಲಿ ಸ್ವಲ್ಪ ಕಟ್ ಮಾಡು, ಡಿಲೇ ಮಾಡಿದ್ದೀನಿ, ಮತ್ತೆ ಕಟ್ ಮಾಡು. ಓಕೆ ಈಗ ಅವರು ಕಾನಾನ್ ದೇಶ ಹೊಡೆದಾಟುವುದಕ್ಕೆ ಮೊದಲು ಇಬ್ಬರು ಗೂಢಚಾರರನ್ನು ಆತನು ಕಳಿಸಿಕೊಡ್ತಾನೆ, ಯೆಹೋಶುವನು. ಅವರು ಕಾನಾನ್ ದೇಶದೊಳಗೆ ಎರಿಕೋವಿಗೆ ಹೋಗ್ತಾನೆ. ಎರಿಕೋವಿಗೆ ಹೋದ ಈ ಗೂಢಚಾರರಿಗೆ ಆಶ್ರಯ ಒದಗಿಸಿದ್ದು ರಹಾಬಳು. ಆಕೆ ವೃತ್ತಿಯಲ್ಲಿ ಅಷ್ಟೊಂದು ಸೊಗಸಾದ ವೃತ್ತಿಯಲ್ಲ. ಈಕೆ ಅವರಿಗೆ ಆಶ್ರಯ ನೀಡ್ತಾಳೆ. ನಂತರದಲ್ಲಿ ಅವರನ್ನು ಹುಡುಕಿಕೊಂಡು ಬಂದ ಎರಿಕೋವಿನ ಸೈನಿಕರಿಗೆ ಅವರು ಸಿಕ್ಕದಂತೆ ಜೋಪಾನ ಮಾಡ್ತಾಳೆ. ನಂತರದಲ್ಲಿ ಅವರು ಹೇಗೆ ತಪ್ಪಿಸಿಕೊಳ್ಳಬಹುದೆಂಬುದನ್ನು ಅವರಿಗೆ ತಿಳಿಸುವಂತೆ ಅವಳಿದ್ದ ಮನೆಯ ಕಿಟಿಕಿಗೆ ಆಕೆ ಹಗ್ಗವನ್ನು ಕಟ್ಟಿ ಅವರನ್ನ ಕೆಳಗೆ ಇಳಿಸುವಂತೆ ಮಾಡಿ ಅವರ ಎದುರಿರುವ ಬೆಟ್ಟದ ಕಡೆಗೆ ಓಡಿ ಹೋಗಿ ಅಲ್ಲಿ 3 ದಿವಸಗಳ ತನಕ ಅವರು ಬಚ್ಚಿಟ್ಟುಕೊಂಡವರಾಗಿದ್ದು, ನಂತರದಲ್ಲಿ ಅಲ್ಲಿಂದ ಅವರು ತಾವು ಬಂದ ದಾರಿಯ ಕಡೆಗೆ ಅಥವಾ ಇಸ್ರೇಲರದ ಪಾಳ್ಯರ ಕಡೆಗೆ ತಿರುಗಿ ಹೋಗಬೇಕೆಂಬುದನ್ನು ತಿಳಿಸ್ತಾಳೆ. ಅದರ ಜೊತೆಗೆ ಆಕೆ ಒಂದು ಮನವಿ ಮಾಡ್ತಾಳೆ. ಅವರು ಎರಿಕೋವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ಇಸ್ರೇಲ್ ಸೈನ್ಯ ಬರುವಾಗ ಅವರು ರಾಹಾಬಳನ್ನ ಮತ್ತು ಆಕೆಯ ಕುಟುಂಬಸ್ಥರನ್ನ ಜೋಪಾನ ಮಾಡಬೇಕೆಂಬಂತ ಮನವಿ ಇಡ್ತಾಳೆ. ಆಗ ಆ ಇಬ್ಬರು ಗೂಢಚಾರರು ಸಾಕಷ್ಟು ಎಚ್ಚರಿಕೆಗಳನ್ನ ಕೊಡ್ತಾರೆ. ಒಂದು ವೇಳೆ ಆಕೆಯ ಕುಟುಂಬದವರು ಇವರು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಬಂದಾಗ ಹೊರಗಿದ್ರೆ, ರಾಹಾಬಳ ಮನೆಯಿಂದ ಹೊರಗಿದ್ರೆ, ಒಂದು ವೇಳೆ ಆಗ ಅವರು ಕೊಲ್ಲಲ್ಪಟ್ರೆ ಆ ರಕ್ತಾಪರಾಧ ನಮ್ಮದಲ್ಲ. ಒಂದು ವೇಳೆ ಅವರು ಒಳಗಿದ್ದು ನಾವೇನಾದರೂ ದಾಳಿ ಮಾಡಿದರೆ ಆ ರಕ್ತಾಪರಾಧ ನಮ್ಮ ಮೇಲೆ ಇರ್ತದೆ. ಹೀಗೆಲ್ಲ ಕೆಲವು ಮಾತುಗಳನ್ನ ಹೇಳಿ ನಂತರದಲ್ಲಿ ಅವರು ಆಕೆಗೆ ಒಂದು ಹಗ್ಗವನ್ನು ಕೊಡ್ತಾರೆ. ಅದು ಕೆಂಪು ಹಗ್ಗ. ಅದನ್ನು ನಾವಿಲ್ಲಿ ಓದ್ತೇವೆ. ಯೆಹೋಶುವನ ಪುಸ್ತಕ 2ನೇ ಅಧ್ಯಾಯ 18ನೇ ವಚನ. ಅಲ್ಲಿ ಹೀಗೆ ಬರ್ತದೆ, ಇಗೋ ನಾವು ಈ ದೇಶದಲ್ಲಿ ಪ್ರವೇಶಿಸುವಾಗ ನೀನು ನಮ್ಮ ನಿಲ್ಲಿಸಿದ ಕಿಟಕಿಗೆ ಈ ಕೆಂಪು ದಾರವನ್ನು ಕಟ್ಟಬೇಕು. ಇವರೇ ಕೊಟ್ಟ ಹಗ್ಗ. ಇದು ಇಳಿಯುವುದಕ್ಕಾಗಿ ಕೊಟ್ಟ ಹಗ್ಗ ಅಲ್ಲ, ಬದಲಾಗಿ ಆ ಕಿಟಕಿಯಲ್ಲಿ ಯಾವ ಕಿಟಕಿಯಿಂದ ರಹಾಬಳು ಇವರನ್ನ ಇಳಿಸಿದ್ಲೋ ಆ ಕಿಟಕಿಗೆ ರಹಾಬಳು ಕಟ್ಟಬೇಕಾಗಿರುವ ಒಂದು ಕೆಂಪು ದಾರ. ದೇವರಿಗೆ ಸ್ತೋತ್ರ. ಹಾಗಾದರೆ ಅನೇಕ ಬೈಬಲ್ ಬೋಧಕರು ಯೇಸು ಕ್ರಿಸ್ತನ ಪಕ್ಕೆಯಿಂದ ಹರಿದಂತ ರಕ್ತ ಮತ್ತು ನೀರು ಇದು ಹೇಗೆ ರಾಹಾಬಳು ಮತ್ತು ಆಕೆ ಕುಟುಂಬಕ್ಕೆ ರಕ್ಷಣೆಗೆ ಸಾಧನವಾಗಿ ಅವರಿದ್ದ ಮನೆಯ ಕಿಟಕಿಯಿಂದ ಕೆಳಗಿನವರೆಗೂ ತೂಗಾಡಿದ ಇವರೇ ಕೊಟ್ಟ, ಇಸ್ರೇಲರೇ ಕೊಟ್ಟ ಕೆಂಪು ಹಗ್ಗವಿದೆಯೋ ಅದಕ್ಕೆ ಹೋಲಿಕೆ ಆಗಿ ಇದನ್ನು ಕೊಡ್ತಾರೆ. ಹಾಗಾದರೆ ಇದು ಕ್ರಿಸ್ತನ ಸಭೆಗೆ ರಕ್ಷಣೆಗೆ ಆಧಾರ ಎಂಬುದಾಗೆಲ್ಲ ಅದನ್ನು ವಿಶೇಷವಾಗಿ ವರ್ಣಿಸಿದ್ದಾರೆ ಅನೇಕ ಹಳೆಯ ಬೋಧಕರುಗಳು. ಇದರ ಜೊತೆಲಿ ಆರಂಭದಲ್ಲಿ ನಾವು ಕೆಲವು ಪದಗಳಿಗೆ ನಾವು ಗಂಭೀರತೆನ ಅಥವಾ ಪ್ರಾಮುಖ್ಯತೆಯನ್ನು ಕೊಡಬೇಕೆಂಬುದಾಗಿ ನೋಡಿಕೊಂಡ ಭಾಗಕ್ಕೆ ನಾವು ಬರೋಣ. ಇಲ್ಲಿ ರಕ್ತ ನೀರು ಮತ್ತು ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇಲ್ಲಿ ರಕ್ತ ನೀರು ಸಾಕ್ಷಿ ಮತ್ತೆ ನಂಬಿಕೆ. ಇದನ್ನು 1 ಯೋಹಾನ 5ನೇ ಅಧ್ಯಾಯ ಈ ಭಾಗದಲ್ಲಿ ನಾವು ಗಮನಿಸಿದ್ರೆ, ಇಲ್ಲಿ 1 ಯೋಹಾನ 5ನೇ ಅಧ್ಯಾಯದ 6ರಿಂದ
12 ವಚನಗಳವರೆಗೂ ನಾವು ಗಂಭೀರವಾಗಿ ನೋಡಬೇಕಾಗ್ತದೆ. ಇವೆಲ್ಲವೂ ಏನು? ಈಗಾಗಲೇ ಯೋಹನ ಸುವಾರ್ತೆ 19ನೇ ಅಧ್ಯಾಯದ 35-36ನೇ ವಚನದಲ್ಲಿ ನೋಡಿದ್ದೇವೆ. ವಚನದಲ್ಲಿ ಅಲ್ಲಿ ರಕ್ತ, ನೀರು, ಸಾಕ್ಷಿ, ನಂಬಿಕೆ. ಇಲ್ಲಿ ಸಾಕ್ಷ್ಯ ಕುರಿತಾಗಿ ನಾವು ನೋಡುವಾಗ, ರಕ್ತ ನೀರು ಎಂಬುದಾಗಿ ನೋಡುವಾಗ ಇಲ್ಲಿ ಹೀಗೆ ಬರ್ತದೆ 6ನೇ ವಚನದಲ್ಲಿ, ಈತನು ಅಂದರೆ ಯೇಸು ಕ್ರಿಸ್ತನು ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನು. ಹಾಗಾದರೆ ನೀರು ಯೇಸುವಿನ ಶರೀರದಿಂದ ಪಕ್ಕೆಯಿಂದ ಹರಿದಂಥದ್ದು, ಅದು ಸಾಕ್ಷಿಯ ಅಂಶಗಳು. ನೀರಿನಿಂದಲೂ ರಕ್ತ ಸಾಕ್ಷಿ ಹೊಂದಿದವನು. ತಿರುಗಿ ಪ್ರಸ್ತಾಪಿಸಿ ಹೇಳ್ತಾನೆ, ನೀರಿಂದ ಮಾತ್ರವಲ್ಲ, ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನಾಗಿದ್ದಾನೆ. ಯಾವುದು ಒಂದನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಎರಡನ್ನು ತೆಗೆದುಕೊಳ್ಳಲೇಬೇಕೆನ್ನುವಂಥ ಒಂದು ಮಾತನ್ನು ತಿರುಗಿ ದೃಢಪಡಿಸ್ತಿದ್ದಾನೆ. ನಂತರದಲ್ಲಿ 7ನೇ ವಚನದಲ್ಲಿ ಹೇಳ್ತಾನೆ, ಇದಲ್ಲದೆ ಆತ್ಮನು ಸಾಕ್ಷಿ ಕೊಡುವನಾಗಿದ್ದಾನೆ. ಈಗ 8ನೇ ವಚನಕ್ಕೆ ಬರುವಾಗ 3 ಸಾಕ್ಷಿಗಳನ್ನ ಮಾತನಾಡ್ತಾನೆ. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳು ಉಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ. ಹಾಗಾದರೆ ಇಲ್ಲಿ ಯೇಸು ಕ್ರಿಸ್ತನು ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನು. 1. ನಂತರದಲ್ಲಿ ತಂದೆಯಾದ ದೇವರ ಕುರಿತಾಗಿ ಹೇಳುವಾಗ ಇಲ್ಲಿ ಹೀಗೆ ಬರ್ತದೆ, 11ನೇ ವಚನದಲ್ಲಿ, ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ದೇವರಿಗೆ ಸ್ತೋತ್ರ. ಹಾಗಾದರೆ ದೇವರು ಸಾಕ್ಷಿಯನ್ನು ಅನುಗ್ರಹಿಸಿದ್ದಾನೆ. ಇದು ತಂದೆಯಾದ ದೇವರು. ಯೇಸು ಸಾಕ್ಷಿ ಹೊಂದಿದ್ದಾನೆ, ತಂದೆ ಆ ಸಾಕ್ಷಿ ಅನುಗ್ರಹಿಸಿದ್ದಾನೆ. ನಮ್ಮ ವಿಷಯದಲ್ಲಿ ಹೀಗೆ ಬರ್ತದೆ, ಯಾರು 10ನೇ ವಚನ, ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲೇ ಹೊಂದಿದ್ದಾನೆ. ಹಾಗಾದರೆ ಯೇಸು ರಕ್ತದಿಂದಲೂ ನೀರಿನಿಂದಲೂ ಮತ್ತು ಆತ್ಮನಿಂದಲೂ ಆತನು ಸಾಕ್ಷಿ ಹೊಂದಿದವನು. ತಂದೆಯಾದ ದೇವರು ಸಾಕ್ಷಿಯನ್ನು ಅನುಗ್ರಹಿಸಿದವನು. ಅಂದರೆ ಆತನ ಮಗನಲ್ಲಿ ನಂಬಿಕೆ ಇಟ್ಟವರಿಗೆ ಆತನು ನಿತ್ಯ ಜೀವನ ಅನುಗ್ರಹಿಸಿದ್ದಾನೆ. ಮತ್ತು ದೇವರ ಮಗನಲ್ಲಿ ನಂಬಿಕೆ ಇಡುವ ನಾವು ಈ ಸಾಕ್ಷಿಯನ್ನು ನಮ್ಮಲ್ಲಿ ಹೊಂದಿಕೊಂಡವರು. ಇಲ್ಲಿ ಈಗ ನಮಗೆ ಲಭ್ಯವಾಗಬೇಕಾದ ವಿಷಯಕ್ಕೆ ನಾವು ಬರೋಣ. ಹಾಗಾದರೆ ಈ ಸಾಕ್ಷಿಗಳ ವಿಚಾರದಲ್ಲಿ ನಮಗೆ ಈಗಾಗಲೇ 4 ಪದ, ರಕ್ತ, ನೀರು, ಇದೆರಡು ಸಾಕ್ಷಿ ಆಯಿತು. ಈಗ ಈ ಸಾಕ್ಷಿ ಯಾವುದರ ಕುರಿತು? ನಿತ್ಯ ಜೀವದ ಕುರಿತು. ಈಗ ನಂಬೋದ್ರಿಂದ ಅದನ್ನು ಪಡ್ಕೊಳ್ಳುವಂಥ ವಿಚಾರಕ್ಕೆ ನಾವು ಬರೋಣ. ಈಗ 11:12 ಇಲ್ಲಿ 1 ಯೋಹಾನ 5:11-12 ಹೀಗೆ ಹೇಳ್ತದೆ, ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವನ ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಜೀವವಿಲ್ಲ. ಹಾಗಾದರೆ ನಾವು ದೇವರ ಮಗನನ್ನು ನಂಬುವುದಕ್ಕಾಗಿ ಈ ಒಂದು ಸಾಕ್ಷಿಯನ್ನು ತಂದೆಯ ದೇವರು ನಮ್ಮ ಎದುರಿಟ್ಟಿದ್ದಾನೆ. ಇಲ್ಲಿ ನಾವು ಇನ್ನೊಂದು ಗಂಭೀರವಾದ ಸಂಗತಿ ನೋಡಬೇಕು. 9ನೇ ವಚನದಲ್ಲಿ ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ತೇವಲ್ಲ, ದೇವರ ಸಾಕ್ಷಿ ಅದಕ್ಕಿಂತ ವಿಶೇಷವಾಗಿದೆ. ದೇವರು ಕೊಟ್ಟ ಸಾಕ್ಷಿ ಏನೆಂದರೆ ಆತನು ತನ್ನ ಮಗನ ವಿಷಯದಲ್ಲಿ ಹೇಳಿದೆ. ದೇವರು ಸಾಕ್ಷಿ ಕೊಟ್ಟಿದ್ದಾನೆ ಮಗನ ವಿಷಯದಲ್ಲಿ. ಯೇಸು ಕ್ರಿಸ್ತನು ರಕ್ತದಲ್ಲಿ, ನೀರಿನಲ್ಲಿ ಸಾಕ್ಷಿ ಹೊಂದಿದ್ದಾನೆ, ಜೊತೆಗೆ ಆತ್ಮದಲ್ಲಿ. ನಾವು ಆತನ ಮಗನಲ್ಲಿ ನಂಬಿಕೆ ಇಟ್ಟದ್ರಿಂದ ನಾವು ನಮ್ಮೊಳಗೆ ಸಾಕ್ಷಿಯನ್ನು ಹೊಂದಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದೆಲ್ಲವೂ ಯಾತಕ್ಕಾಗಿ? ದೇವರ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ. ನಾವು ದೇವರ ಜೀವನ ಸಾಕ್ಷಿ ಸಮೇತ ಹೊಂದಿ ದೇವರ ಮಗನಲ್ಲಿ ನಂಬಿಕೆ ಇಟ್ಟು ದೇವರ ನಿತ್ಯ ಜೀವನದಲ್ಲಿ ಪಾಲು ಹೊಂದಬೇಕೆನ್ನುವಂಥ ವಿಚಾರವಿದೆ. ಎರಿಕೋವಿನ ಒಂದು ಮನೆಗೆ ಹಾಕಿದ ಕೆಂಪು ದಾರ ನಮಗೆ ರಕ್ಷಣೆಯನ್ನು ತೋರಿಸ್ತದೆ. ಆದಾಮನ ಪಕ್ಕೆಯಿಂದ ಹವಳು ನಿರ್ಮಿತಳಾದಂತೆ ಕಡೆಯಾದವನಾದ ಯೇಸುವಿನ ಪಕ್ಕೆ ತೀರ್ಥದಲ್ಲಿ ಹರಿದು ಬಂದ ರಕ್ತ ನೀರಿನಿಂದ ಮೊದಲಗಿತ್ತಿ ಸಭೆಯು ನಿರ್ಮಾಣವಾಗಿದೆ. ಹಾಗಾದರೆ ಈ ಮೊದಲಗಿತ್ತಿ ಸಭೆಗೆ, ರಕ್ಷಣೆ ಹೊಂದಿದ ಗುಂಪಿಗೆ ಬೇಕೇ ಬೇಕೆಂಬುದಾಗಿ ದೇವರು ನಿರ್ಧರಿಸುವಂಥದ್ದು ನಿತ್ಯ ಜೀವ. ಈ ಸಾಕ್ಷಿ ಯೇಸುವಿನಲ್ಲಿದೆ, ತಂದೆ ಈ ಸಾಕ್ಷಿ ಕೊಟ್ಟಿದ್ದಾನೆ, ದೇವರ ಮಗನಲ್ಲಿ ನಂಬಿಕೆ ಇಟ್ಟು ಸಾಕ್ಷಿ ನಾವು ಹೊಂದಿದ್ದೇವೆ, ಅದು ನಿತ್ಯ ಜೀವ. ಕರ್ತನಲ್ಲಿ ಪ್ರೇರೆ, ಇದನ್ನು ಗ್ರಹಿಸುವುದಕ್ಕೂ ಇದನ್ನು ಹೊಂದಿಕೊಳ್ಳುವುದಕ್ಕೂ ದೇವರ ಆತ್ಮ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆಯೇ, ನಿನ್ನ ಪಕ್ಕೆಯಿಂದ ಹರಿದ ರಕ್ತ ನೀರಿಗಾಗಿ ಸ್ತೋತ್ರ. ಕರ್ತನಾದ ಯೇಸುವೇ, ನೀನು ಹೊಂದಿದ ಸಾಕ್ಷಿ ಇದಾಗಿದೆ. ನಿನ್ನ ಆತ್ಮನಿಂದಲೂ ಸಾಕ್ಷಿ ಹೊಂದಿದವನು, ಆತ್ಮನ ಸತ್ಯ ಸ್ವರೂಪನೇ, ನಿನಗೆ ಸ್ತೋತ್ರ. ಪರಲೋಕ ತಂದೆಯೇ, ದೇವರೇ ನೀನು ಸಾಕ್ಷಿ ಕೊಟ್ಟಿದ್ದಿ, ಅದು ನಿನ್ನ ಮಗನಾದ ಯೇಸು ಕ್ರಿಸ್ತನ ಕುರಿತಾದದೆ. ಯಾರು ದೇವರ ಮಗನಾದ ಯೇಸು ಕ್ರಿಸ್ತನ ನಂಬಿದಾರೋ ಅಂದರೆ ನಾವು ಈ ಸಾಕ್ಷಿ ನಮ್ಮೊಳಗೆ ಹೊಂದಿದ್ದೇವೆ. ಅದೇನೆಂಬುದಾಗಿ ಹೇಳಿದರೆ ಆತನ ಮಗನಲ್ಲಿ ನಂಬಿಕೆಟ್ಟವರಿಗೆ ನಿತ್ಯ ಜೀವ ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ನಂಬಿದವರಿಗೆ ನಿನ್ನ ಜೀವ ಅವರೊಳಗೆ ಇರುವುದಕ್ಕಾಗಿ ಸ್ತೋತ್ರ. ಇದು ಮೊದಲಿಗಿತ್ತಿ ಸಭೆಗೆ ನೀನು ಕೊಟ್ಟ ಕೃಪೆ, ರಕ್ಷಣೆ ಹೊಂದಿದ ಗುಂಪಿಗೆ ನೀನು ಕೊಟ್ಟ ಕೃಪೆ. ಕರ್ತನೆ, ಅನೇಕರು ರಕ್ಷಣೆ ಹೊಂದಬೇಕಾದವರೆಲ್ಲರೂ ಬೇಗ ರಕ್ಷಣೆ ಹೊಂದಿ ಈ ನಿತ್ಯ ಜೀವದಲ್ಲಿ ಪಾಲುಗಾರ ಆಗಲಿ ಎಂಬುದಾಗಿ
ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.